ಇನ್ನು ಕನ್ನಡದಲ್ಲಿ ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಂಡು ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಕಲಾವಿದೆ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥ ನೋವಿನ ಘಟನೆ ಒಂದು ನಡೆದಿರುವಂಥದ್ದು. ಆಗ ನಿಜಕ್ಕೂ ಇಲ್ಲಿ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಏನು ಸಿನಿಮಾದಲ್ಲಿ ಸಾಕಷ್ಟು ಒಳ್ಳೆ ಇದು ಮಾಡಬೇಕು ಅಂತ ಕನಸುಗಳು ಹೊತ್ಕೊಂಡು ಸೀಸನ್ 5ರಲ್ಲಿ ಭಾಗವಹಿಸಿದಂಥ ಅದ್ಭುತವಾದಂಥ ಕಲಾವಿದೆ ಮತ್ತು ಮಾಡಲಿಂಗ್ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಂಥ ನಟಿ ಜಯಶ್ರೀ ರಾಮಯ್ಯ ಅವರು ಇದೀಗ ಕೊನೆಯ ಸೆಳೆದಿರುವಂಥದ್ದು. ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇತ್ತೀಚೆಗೆ ದಾಯಾದಿಗಳಿಂದ ಕೂಡ ಮೋಸ ಆಗಿತ್ತು ಅವರಿಗೆ, ಮತ್ತು ಸಾಲಗಳು ಕೂಡ ಮಾಡಿಕೊಂಡಿದ್ದರು. ಮತ್ತು ಕೋವಿಡ್ ಆದ ನಂತರ ಅವರಿಗೆ ಅವಕಾಶಗಳ ಕೊರತೆ ಉಂಟಾಗಿ ಸಾಕಷ್ಟು ತಮ್ಮ ಮನಸ್ಸಿನಲ್ಲಿ ಮಾನಸಿಕವಾಗಿ ನೊಂದೋಗಿದ್ದು ಮತ್ತು ಕುಗ್ಗೋಗಿದ್ದು ಅಂತ ಕೂಡ ಹೇಳಲಾಗುತ್ತೆ. ಆದರೆ ನಟಿ ಇಂಥ ದುಡುಕಿನ ನಿರ್ಧಾರವನ್ನು ಮಾಡಬಾರ್ದಿತ್ತು. ಸೀಸನ್ 4ರಲ್ಲಿ ಕಾಣಿಸ್ಕೊಂಡಂಥ ಇವರು ಸಿನಿಮಾ ಕಿಟ್ಟಿ ಜೊತೆ ಅತಿ ಹೆಚ್ಚಾಗಿ ಫ್ರೇಮ್ನಲ್ಲಿ ಕಾಣಿಸ್ಕೊಳ್ತಿದ್ದರು. ಸುಮಾರು 60 ದಿನಗಳ ಕಾಲ ಅಧಿಕ ಅವರು ಬಿಗ್ ಬಾಸ್ನಲ್ಲಿ ಸರ್ವೈವ್ ಮಾಡಿದರು, ಹುಚ್ಚ ವೆಂಕಟ ಅವ್ರ ಪೇಡಲ್ಲಿ ಅಂತ ಹೇಳ್ಬೋದು. ಆದರೆ ಈ ನಟಿ ಇಂಥ ದುರಂತ ಅಂತ್ಯ ಆಗಿರೋದು, ಆತ್ಮಹತ್ಯೆಗೆ ಶರಣಾಗಿ ನೇಣುಬಿದ್ದಂಥ ಸ್ಥಿತಿ ಪತ್ತೆಯಾಗಿರೋದು ದುರಂತವೇ ಸರಿ ಅಂತ ಹೇಳ್ಬೋದು. ಏನೇ ಇದ್ದರೂ ಕಷ್ಟಪಟ್ಟು ಸಮಸ್ಯೆ ಬಗೆಹರಿಸ್ಕೋಬೋದಿತ್ತು. ಆದರೆ ಈ ಅತಿ ಚಿಕ್ಕ ವಯಸ್ಸಿಗೆ ಅವರು 24ನೇ ವಯಸ್ಸಲ್ಲಿ ನಟಿ ಇಂಥ ದುರಂತ ಅಂತ ಕಂಡಿದ್ದು ದುರಂತ.